ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಸರುಬೇಳೆಯಿಂದ ಹಲ್ವಾ ಮಾಡಿ ತೋರಿಸ್ತಿದ್ದೀನಿ. ತುಂಬಾ ಈಸಿ ಮತ್ತು ಅಷ್ಟೇ ಕ್ವಿಕ್ಕಾಗಿ ಈ ಸ್ವೀಟ್ನ ಮಾಡಿಬಿಡ್ಬೋದು. ಅಷ್ಟು ಚೆನ್ನಾಗಿ ಈ ಡೆಸರ್ಟು ರೆಡಿ ಆಗುತ್ತೆ. ವಿತಿನ್ 10 ಮಿನಿಟ್ಸಲ್ಲೇ ನೀವು ಈ ಸ್ವೀಟ್ನ ರೆಡಿ ಮಾಡ್ಬೋದು. ಅಷ್ಟು ಬೇಗನೆ ಈ ಸ್ವೀಟ್ ಆಗುತ್ತೆ. ಹಲ್ವಾ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. 3/4 ಕಪ್ ಆಗುವಷ್ಟು ಹೆಸರುಬೇಳೆ, 1 ಕಪ್ಪು ಸಕ್ಕರೆ, 7ರಿಂದ 8 ಟೇಬಲ್ ಸ್ಪೂನು ತುಪ್ಪ. ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು, ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಿಟ್ಟು, 2 ಟೇಬಲ್ ಸ್ಪೂನು ಚಿರೋಟಿ ರವೆ. ಇಷ್ಟೇ ಸಾಕು, ಸಿಂಪಲ್ ಇಂಗ್ರೀಡಿಯೆಂಟ್ಸು. ತುಪ್ಪ ಬೇಕಾದ್ರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅಕಸ್ಮಾತ್ ತುಪ್ಪ ಕಡಿಮೆ ಇತ್ತಂದರೆ ಇದಕ್ಕೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಆದಷ್ಟು ತುಪ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ತುಪ್ಪದ ಸ್ಮೆಲ್ಲು ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಈ ಹೆಸರುಬೇಳೆ ಹಲ್ವಕ್ಕೆ. ಆದಷ್ಟು ತುಪ್ಪನೇ ಯೂಸ್ ಮಾಡಿ. ಹೆಸರುಬೇಳೆನ ಈ ಥರ ಹುರ್ಕೋಬೇಕು. ಡೈರೆಕ್ಟಾಗಿ ಬೇಕಾದರೂ ಹುರ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ತೊಳ್ಕೊಂಡು ಹುರ್ಕೊತಿದ್ದೀನಿ. ಯಾಕಪ್ಪ ಅಂತಂದರೆ ಇದರಲ್ಲಿ ಒಂಚೂರು ನೀರಿನ ಅಂಶ ಹೋದಾಗ ಹೆಸರುಬೇಳೆ ಕಟಿ ಅನಿಸಲ್ಲ ಮಿಕ್ಸಿ ಹಾಕಬೇಕಾದ್ರೆ. ಹಂಗಾಗಿ ಒಂಚೂರು ಜಸ್ಟ್ ನೀರು ಹಾಕಿ ವಾಶ್ ಮಾಡಿ ಹಾಗೆ ಕಾದಿರೋ ಪ್ಯಾನ್ಗೆ ಹಾಕಿ ಈ ಥರ ಹುರಿರಿ. ಹುರಿದಾದ್ಮೇಲೆ ಅದು ಚೆನ್ನಾಗಿ ಫಸ್ಟಿಗೆ ಒತ್ತೋ ಥರ ಆಗುತ್ತೆ, ಬಟ್ ಒತ್ತಲ್ಲ ಅದು. ಈ ಥರ ಸ್ಪೂನಿಂದ ಕಂಟಿನ್ಯೂ ಆಗಿ ಸ್ಟಿರ್ ಮಾಡ್ತಾ ಹೋದರೆ ಅದು ಒಂದಕ್ಕೊಂದು ಬಿಟ್ಕೊಂತ ಹೋಗಿ ಈ ಥರ ಡ್ರೈ ಹೆಸರುಬೇಳೆ ಹೇಗಿರುತ್ತೋ ಅದೇ ಥರ ಈ ಹೆಸರುಬೇಳೆ, ತೊಳೆದಿದ್ದ ಹೆಸರುಬೇಳೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ರಿ, ಇವಾಗ ತೋರಿಸ್ತಿದ್ದೀನಿ, ಒಂದಕ್ಕೊಂದು ಅಂಟ್ಕೊತಿಲ್ಲ ಮತ್ತು ಎಷ್ಟು ಚೆನ್ನಾಗಿ ಬ್ರೌನಿಶ್ ಆಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ಟವ್ ಆಫ್ ಮಾಡಿ ಒಂದು 2 ಮಿನಿಟ್ ಆ ಹೆಸರುಬೇಳೆ ಆರಲಿಕ್ಕೆ ಬಿಡಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹೆಸರುಬೇಳೆ ಹಾಕ್ಕೊಂಡು ಗ್ರೈಂಡ್ ಮಾಡಿ. ಇದು ಗ್ರೈಂಡ್ ಮಾಡಿದ್ಮೇಲೆ ಫಸ್ಟು ಚೆಕ್ ಮಾಡಿ, ಕೈಯಲ್ಲಿ ಮುಟ್ಟು ನೋಡಿ. ಅದು ಅಕಸ್ಮಾತ್ ಫೈನ್ ಪೌಡರ್ ಆಗಿಲ್ಲಪ್ಪ ಅಂತಂದರೆ ಮತ್ತೆ ಮಿಕ್ಸಿಗೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಪೌಡರ್ ಆಗಬೇಕು. ಅದರಲ್ಲಿರೋ ಹೆಸರುಬೇಳೆ ಹಾಗೆ ಉಳ್ಕೊಂಡಿರಬಾರ್ದು, ಎಲ್ಲನೂ ಚೆನ್ನಾಗಿ ಪೌಡರ್ ಆಗಿರಬೇಕು. ಆವಾಗ ಹಲ್ವಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 4 ಟೇಬಲ್ ಸ್ಪೂನು ತುಪ್ಪ ತೊಗೊಂಡಿದ್ದೆ. ತುಪ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರ್ತಕ್ಕಂಥ ಕಡಲೆಬೇಳೆ ಹಿಟ್ಟು ಮತ್ತು ಚಿರೋಟಿ ರವೆನ ಹಾಕ್ಕೊಂಡು ಈ ಥರ ಫ್ರೈ ಮಾಡಬೇಕು. ಅದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗಬೇಕು. ಅದು ತುಪ್ಪ ಎಲ್ಲನೂ ರವಾಗೂ ಮತ್ತು ಹಿಟ್ಟಿಗೂ ಅಬ್ಸರ್ವ್ ಮಾಡ್ಕೋಬೇಕು. ಅಷ್ಟು ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲೇ ಈ ಸ್ವೀಟ್ನ ಮಾಡಬೇಕು. ಲೋ ಫ್ಲೇಮಲ್ಲೇ ಈ ಎರಡನ್ನೂ ಹುರ್ಕೋಬೇಕು. ಇದಾದಮೇಲೆ ಚೆನ್ನಾಗಿ ಅದು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಾವು ಮಿಕ್ಸಿ ಮಾಡಿರ್ತಕ್ಕಂಥ ಹೆಸರುಬೇಳೆ ಪೌಡರ್ನ ಇದರೊಳಗೆ ಹಾಕ್ಕೊಂಡು ಇದನ್ನು ಕೂಡ ಸ್ಪೂನ್ ಸಹಾಯದಿಂದ ಈ ಥರ ಕಂಟಿನ್ಯೂ ಸ್ಟಿರ್ ಮಾಡ್ಕೊತಾನೆ ಹುರಿಬೇಕು. ಚೆನ್ನಾಗಿ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲೇವರೆಗೂ ಹುರ್ಕೋಬೇಕು. ಇದಾದಮೇಲೆ ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ ಈ ಹೆಸರುಬೇಳೆ ಫ್ರೈ ಮಾಡಲಿಕ್ಕೆ. ಬೇಗನೆ ಕಲರ್ ಈ ಥರ ಚೇಂಜ್ ಆಗಿಬಿಡುತ್ತೆ. ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಇದೇ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಹಾಕ್ಕೋಬೇಕು. ನಾನಿಲ್ಲಿ 1 ಕಪ್ಪು ಸಕ್ಕರೆಗೆ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಇದೇನು ತುಂಬ ಹೊತ್ತು ಪಾಕ ಅಂದರೆ ಒಂದೆಳೆ ಪಾಕ ಇಲ್ಲ ಗಟ್ಟಿ ಪಾಕ ಬೇಕಂತೇನಿಲ್ಲ. ಒಂದೆಳೆ ಪಾಕಕ್ಕಿಂತ ಮುಂಚೆನೇ ಸ್ವಲ್ಪ ಕುದ್ದಾದ್ಮೇಲೆ ಈ ಥರ ಕಲರ್ ಚೇಂಜ್ ಆಗುತ್ತಲ್ವ, ಆವಾಗೇ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕು. ಈ ಸಕ್ಕರೆ ಪಾಕನ ಹೆಸರುಬೇಳೆ ಪೌಡರ್ ಮಾಡಿಟ್ಕೊಂಡಿದ್ವಲ್ವ ಅದರೊಳಗೆ ಹಾಕಿ ಈ ಥರ ಸ್ಟಿರ್ ಮಾಡ್ತಾ ಹೋಗಿ ಚೆನ್ನಾಗಿ ಸ್ವೀಟು ಮತ್ತು ಆ ಪೌಡರ್ ಎರಡೂ ಅಬ್ಸರ್ವ್ ಮಾಡ್ಕೊಳೋ ಥರ ಸ್ಪೂನಿಂದ ಈ ಥರ ಕಂಟಿನ್ಯೂ ಸ್ಟಿರ್ ಮಾಡಿ. ಇದನ್ನು ಲೋ ಫ್ಲೇಮಲ್ಲೇ ಮಾಡಿ. ಅದಾದಮೇಲೆ ಇದು ಗಟ್ಟಿ ಆಗ್ತದಪ್ಪ ಅಂತ ನಿಮ್ಗೆ ಏನಾದರೂ ಆ ಫೀಲ್ ಅನಿಸ್ತಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಗಂಟಾಗಲ್ಲ, ನೀವು ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಗಂಟಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಇದಾದಮೇಲೆ ಚೆನ್ನಾಗಿ ಈ ಥರ ಫ್ರೈ ಮಾಡಿ. ಇದು ತಳ ಬಿಡ್ತಾ ಹೋಗುತ್ತೆ. ಈ ಟೈಮಲ್ಲಿ ನಾವಿಲ್ಲಿ ತುಪ್ಪ ಮತ್ತು ಗೋಡಂಬಿ ಫ್ರೈ ಮಾಡಿದ್ದನ್ನ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ತುಪ್ಪನ ಈ ಥರ ಬಿಸಿ ಮಾಡ್ಕೊಂಡಿದ್ದೆ. 3 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹೆಸರುಬೇಳೆ ಹಿಟ್ಟೊಳಗೆ ಹಾಕಿ ಈ ಥರ ಸ್ಟಿರ್ ಮಾಡ್ಕೋಬೇಕು. ಇದನ್ನು ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಫಸ್ಟಿಗೆ ನೀವು ತುಪ್ಪದೊಳಗೆ ಗೋಡಂಬಿ ಮತ್ತು ಬಾದಾಮಿನ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಡ್ರೈ ಫ್ರೂಟ್ಸ್ನ ಫಸ್ಟೇ ಫ್ರೈ ಮಾಡಿಟ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಬಿಡಿ. ಯಾಕಪ್ಪ ಅಂದರೆ ಈ ಹಿಟ್ಟು ಈ ಥರ ರೆಡಿ ಆಗಬೇಕಾದ್ರೆ ನೀವು ಅದನ್ನು ಮಾಡ್ಕೊತ ಟೈಮ್ ಆಗಲ್ಲಪ್ಪ ಅಂತಂದರೆ ಫಸ್ಟಿಗೆ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ನೋಡ್ರಿ, ನಾನು ತುಪ್ಪ ಹಾಕಿದ ತಕ್ಷಣ ಕೈಗೆ ಕೂಡ ಹತ್ತುತ್ತಿಲ್ಲ ಸ್ವೀಟು, ಅಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಈ ಥರ ತಳ ಬಿಡೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ನೋಡ್ರಿ, ನಾನು ತೋರಿಸ್ತಿದ್ದೀನಿ, ಒಂಚೂರು ಕೂಡ ನನಗೆ ಪ್ಯಾನಿಗೆ ಹತ್ತುತ್ತಿಲ್ಲ, ಅಷ್ಟು ಚೆನ್ನಾಗಿ ಇದು ಸ್ವೀಟ್ ಬರ್ತಾ ಇದೆ. ಇದೇನು ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದೇ ಇಲ್ಲ. ಆ್ಯಕ್ಚುಲಿ 10 ಮಿನಿಟ್ಸ್ ಒಳಗೆ ನೀವು ಈ ಸ್ವೀಟ್ನ ಮಾಡಿಬಿಡ್ಬೋದು.
ಇದು ಈ ಥರ ಎಲ್ಲ ಪ್ಯಾನ್ಗೆ ಬಿಟ್ಟಾದಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಈ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ಬಿಳೆ ಎಳ್ಳು, ಜಸ್ಟ್ ಗಾರ್ನಿಷ್ಗೋಸ್ಕರ. ಮತ್ತು ಎಳ್ಳು ಕೂಡ ತುಂಬ ಒಳ್ಳೇದಲ್ವ ಹೆಲ್ತಿಗೆ, ಸೊ ಹಂಗಾಗಿ ಬಿಳೆ ಎಳ್ಳನ್ನ ತೊಗೊತಿದ್ದೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಗಸಗಸೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 5 ನಿಮಿಷ ಇದನ್ನು ಹಾರ್ಲಿಕ್ಕೆ ಬಿಟ್ಬಿಡಿ. ಬಿಟ್ಟಾದಮೇಲೆ ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ಹಲ್ವನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಒಂಚೂರು ಕೂಡ ಚಾಕಿಗೆ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಈ ಸ್ವೀಟು ಬರುತ್ತೆ. ನೋಡ್ರಿ ನಿಮಗೆ ತೋರಿಸ್ತಿದ್ದೀನಿ, ಎಲ್ಲಿ ಕೂಡ ಚಾಕುಗೆ ಸ್ವೀಟ್ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿ ಚಾಕು ಕೂಡ ಬಿಡ್ತಿದೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ. ಈ ಸ್ವೀಟ್ನ 1 ಇಯರ್ ಪಾಪುಯಿಂದ ಹಿಡಿದು ಕೊಡ್ಬೋದು. ಬಟ್ ಈ ಸ್ವೀಟ್ನ ಆ ಪಾಪು ಕೊಡಬೇಕಾದ್ರೆ ಗೋಡಂಬಿ ಮಿಕ್ಸ್ ಆಗಿರ್ತಾವಲ್ಲ ತೆಗೆದು ಕೊಡಿ. ಯಾಕಪ್ಪ ಅಂದರೆ ಅವರು ಹಾಗೆ ನುಂಗ್ಕೊಂಡ್ಬಿಡ್ತಾರೆ. ನೀವು ತಿನ್ನಿಸ್ಬೇಕಾದ್ರೇ ಗೋಡಂಬಿ ತೆಗೆದ್ಬಿಟ್ಟು ತಿನ್ನಿಸ್ರಿ. ಹೆಸರುಬೇಳೆ ಹಲ್ವ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಏಲಕ್ಕಿ ಪೌಡರು ಮತ್ತು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಅಂತೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಸ್ವೀಟು. ಇದನ್ನ ನಾನು ಇಲ್ಲಿ ಕಟ್ ಮಾಡಿ ನಿಮ್ಗೊಂದು ಪೀಸು ತೋರಿಸ್ತಿದ್ದೀನಿ, ನೀವು ಬೇಕಾದರೆ ನೋಡ್ಬೋದು. ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಿದೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಹೆಸರುಬೇಳೆ ಹಲ್ವ. ನೀವು ಕೂಡ ಮಕ್ಕಳಿಗೆ ಮತ್ತು ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬಂದರೆ ಕ್ವಿಕ್ಕಾಗಿ ಮಾಡಬೇಕಪ್ಪ ಅಂದರೆ ಈ ಸ್ವೀಟ್ನ ಮಾಡಿ, ಅವರು ಕೂಡ ತುಂಬಾ ಇಷ್ಟಪಟ್ಟು ಈ ಸ್ವೀಟ್ನ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಹಾಗೆ ಈ ಥರ ಹೆಲ್ದಿ ರೆಸಿಪೀಸ್ ಬೇಕಪ್ಪ ಅಂದರೆ ನನ್ನ ಚಾನಲ್ಗೆ ಫಾಲೋ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಯಾವಾಗಲೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.